ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಗೆಲುವು ನಿಶ್ಚಿತ. ಹಾಗಾಗಿ ಬಿಜೆಪಿ ಶಾಸಕರೆಲ್ಲ ಬಂದು ತಮ್ಮ ಅಭ್ಯರ್ಥಿಯ ಪರವಾಗಿ ಹಕ್ಕು ಚಲಾವಣೆ ಮಾಡ್ತಿದ್ದಾರೆ. ಮತದಾನ ಪ್ರಕ್ರಿಯೆ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರೆಲ್ಲ ಬಂದು, ಶಾಸಕರು ಬಂದು ಒಬ್ಬರೊಬ್ಬರೇ ವೋಟ್ ಹಾಕಿ ಬರ್ತಾ ಇದ್ದಾರೆ. ಪರಿಷತ್ ಫೈಟ್ ಅಲ್ಲಿ ಬಿಜೆಪಿಗಿಲ್ಲ ಯಾವುದೇ ರೀತಿಯ ಟೆನ್ಷನ್. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳ ಗೆಲುವು ಪಕ್ಕಾ, ಕಾರಣ ಸಂಖ್ಯಾಬಲ ಇದೆ. ಬಿಜೆಪಿಯಿಂದ ಕಣಕ್ಕಿಳಿದಿರುವಂತಹ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ತಮ್ಮ ಅಭ್ಯರ್ಥಿಗಳಿಗೆ ಮತದಾನ ಮಾಡ್ತಿದ್ದಾರಂತೆ. ಬಿಜೆಪಿ ಶಾಸಕರು ಎಸ್ಆರ್ ವಿಶ್ವನಾಥ್ ಬಂದ್ರು, ವೇದವ್ಯಾಸ್ ಕಾಮತ್ ಅವರು ಸೇರಿ ಹಲವರು ಬಂದು ವೋಟ್ ಮಾಡಿದ್ದಾರೆ. ಆರಂಭಿಕರಾಗಿ ಮತದಾನ ಶುರುವಾಗೋಕು 1 ಗಂಟೆ ಮುಂಚೆಯೇ ಬಿಜೆಪಿ ಶಾಸಕರೆಲ್ಲ ಬಂದುಬಿಟ್ಟಿದ್ದಾರೆ. ಪಕ್ಷದ ನಾಯಕರು ಹೇಳದಂತೆ ಮತದಾನ ಮಾಡಿಬಿಟ್ಟಿದ್ದಾರೆ ಶಾಸಕರು. ಪರಿಷತ್ ಫೈಟ್ ಅಲ್ಲಿ ಈಗ ಸದ್ಯಕ್ಕೆ ಟೆನ್ಷನ್ ಅಂತೂ ಇಲ್ಲ, ಸಂಖ್ಯಾಬಲ ಇದೆ. 30 ಅಂತ ಹಾಕಿದ್ರು ಕೂಡ ಇನ್ನು ಉಳಿದಂತಹ ಜನ ಎಲ್ಲ ಜೆಡಿಎಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ರು ಕೂಡ ಅಗೇನ್ ಅಲ್ಲಿ 4 ಜನ ಸಂಖ್ಯಾಬಲದ ಕೊರತೆ ಜೆಡಿಎಸ್ ಅಭ್ಯರ್ಥಿಗೆ. ಬಟ್ ಅವರ ಗೆಲುವಿನ ಬಗ್ಗೆ ಪ್ರಶ್ನೆ ಇರೋದು ದೋಸ್ತಿ ಪಡಿಯಲ್ಲಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ಲಾನಿಂಗ್ಗಳಾಗಿದೆಯಾ? ಸದ್ಯಕ್ಕಂತೂ ಯಾವುದೇ ವಾತಾವರಣ ಅಂತೂ ಕಾಣಿಸ್ತಾ ಇಲ್ಲ. ಎನಿವೇ, ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ ಇಬ್ಬರು ಅಭ್ಯರ್ಥಿಗಳಿಗೆ ಯಾರ್ಯಾವ ಶಾಸಕರಿಗೆ ಯಾರಿಗೆ ವೋಟ್ ಮಾಡಬೇಕು ಅಂತ ಹೇಳಿದ್ರು ಅವರೆಲ್ಲ ಬಂದು ಅವರಿಗೆ ವೋಟ್ ಹಾಕ್ತಿದ್ದಾರೆ ಬಿಜೆಪಿ ಶಾಸಕರು. ದೃಶ್ಯ ನೋಡ್ತಾ ಇದ್ದೀರಿ. ಬಿಜೆಪಿಗೆ ಟೆನ್ಷನ್ ಏನೂ ಇಲ್ಲ, ಸಂಖ್ಯಾಬಲನೂ ಇದೆ. ಸಂಖ್ಯಾಬಲ ಇಲ್ಲದಿದ್ದಾಗ ಟೆನ್ಷನ್ ಆಗ್ತಾ ಇತ್ತು. ಜೊತೆಗೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಇಷ್ಟೇ ಸಂಖ್ಯಾಬಲ ಅಂತ ಅಂದಾಗ ಸ್ವಲ್ಪ ಟೆನ್ಷನ್ ಆಗಿರೋದು. ಈಗ ಆಲ್ರೆಡಿ ಯಾರೆಲ್ಲ ಅಡ್ಡ ಮತದಾನ ಮಾಡ್ತಾರೆ ಅಂತ ಆತಂಕ ಇತ್ತು ಪಕ್ಷದಿಂದ ಆಲ್ರೆಡಿ ಉಚ್ಚಾಟನೆ ಆದವರೇ. ಪ್ರಮುಖವಾಗಿ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಹಾಕಿದ್ದಾರೆ, ಯತ್ನಾಳ್ ಅವರು ಉಚ್ಚಾಟನೆ ಹಾಕಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಪಕ್ಷದಲ್ಲಿ ಇಲ್ಲ. ಹಾಗಾಗಿ ಅವ್ರಗಳ ಟೆನ್ಷನ್ ಅಂತೂ ಸದ್ಯಕ್ಕಿಲ್ಲ. ಬಟ್ ಯತ್ನಾಳ್ ಅವರು ಪಕ್ಷ ನಿಷ್ಠೆ ಮೆರೀತಾರೆ ಅಂತ ಅವರೇ ಸ್ವತಃ ಒಂದು ಪತ್ರದ ಮೂಲಕ ಒಂದು ಕ್ಲಾರಿಟಿ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಟೆನ್ಷನ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಬಹಳ ಸುಗಮವಾಗಿ ವೋಟಿಂಗ್ ಪ್ರಕ್ರಿಯೆ ಆರಂಭಗೊಂಡಿದೆ. ಬಿಜೆಪಿಗೆ ಟೆನ್ಷನ್ ಇಲ್ಲ, ಆರಾಮಾಗಿ ಶಾಸಕರು ಬಂದು ವೋಟ್ ಮಾಡ್ತಿದ್ದಾರೆ. ಬಟ್ ಟೆನ್ಷನ್ ಇರೋದು ಜೆಡಿಎಸ್ಗೆ. ಆರಂಭಿಕರಾಗಿ ಜಿ ಟಿ ದೇವೇಗೌಡರೆ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ವೋಟ್ ಹಾಕ್ಬಿಟ್ರಲ್ಲ, ಯಾರ ಪರವಾಗಿ ಅಡ್ಡ ಮತದಾನ ಏನಾದ್ರು ಮಾಡ್ಬಿಟ್ರ ಇಂತ ಆತಂಕ ಶುರು ಆಗ್ಬಿಟ್ಟಿದೆಯಾ ಜೆಡಿಎಸ್ಗೆ? ಇಲ್ಲ, ಜಿ ಟಿ ದೇವೇಗೌಡರು ಎಲ್ಲರಿಗೂ ಕೂಡ ಆಶ್ಚರ್ಯ ರೀತಿಯಲ್ಲಿ ಮೊದಲನೇದಾಗಿ ಬಂದು ಜೆಡಿಎಸ್ ಕಡೆಯಿಂದ ವೋಟ್ ಅನ್ನು ಹಾಕಿದ್ದಾರೆ. ವೋಟ್ ಯಾರ್ಗ್ ಹಾಕಿದ್ರು ಅನ್ನುವಂಥದ್ರ ಬಗ್ಗೆ ಮಾಧ್ಯಮಗಳ ಮುಂದೆ ಏನು ಸ್ಪಷ್ಟವಾಗಿ ಹೇಳಿಲ್ಲ. ವೋಟ್ ಹಾಕಿದ ತಕ್ಷಣ ನೇರವಾಗಿ ಸದಾಶಿವ ನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ವಾಪಸ್ ಹೋಗಿದ್ದಾರೆ. ಆದ್ರೆ ಅವರ ಆಪ್ತರು ಹೇಳ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ನಿನ್ನೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ಅವರು ಸಂಪರ್ಕ ಮಾಡಿದ್ರು. ಹೀಗಾಗಿ ಜೆಡಿಎಸ್ ಅಭ್ಯರ್ಥಿಗೆ ಜಿ ಟಿ ದೇವೇಗೌಡರು ಮತದಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರ ಆಪ್ತರು ಹೇಳ್ತಾ ಇರುವಂತದ್ದು. ಹೀಗಾಗಿ ಬಹುತೇಕ ಜಿ ಟಿ ದೇವೇಗೌಡರು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನ ಮತ್ತೊಂದು ಕಡೆ ಇನ್ನು ಆಡಳಿತಾರೂಢ ಪಕ್ಷವಾದಂತಹ ಕಾಂಗ್ರೆಸ್ ಅವರು 2 ದಿನಗಳಿಂದ ಏನ್ ರೆಸಾರ್ಟ್ ಅಲ್ಲಿ ಸರ್ಕಸ್ ಮಾಡ್ತಾ ಇದ್ರು, ಇನ್ನು ರೆಸಾರ್ಟ್ ಬಿಟ್ಟಿದ್ದಾರೆ, ಇನ್ನು ಕೂಡ ವಿಧಾನಸೌಧ ರೀಚ್ ಆಗಿಲ್ಲ. ಆದ್ರೆ ಬೆಳ್ಳಂಬೆಳಗ್ಗೆ ವಿಧಾನಸೌಧಕ್ಕೆ 8 ಗಂಟೆಗೆ ಆಗಮಿಸಿದಂತಹ ಬಿಜೆಪಿಯ ಶಾಸಕರು, ಅದರಲ್ಲೂ ಬಿಜೆಪಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ಚಲವಾದಿ ನಾರಾಯಣಸ್ವಾಮಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ 62 ಶಾಸಕರು ಕೂಡ ಬಿಜೆಪಿಯ ಕಚೇರಿಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಕಚೇರಿಗೆ ಆಗಮಿಸಿದ್ರು. ಯಾವ್ಯಾವ ಶಾಸಕರು ಯಾವ ಅಭ್ಯರ್ಥಿಗೆ ಮತದಾನವನ್ನ ಮಾಡಬೇಕು, ಮೊದಲ ಪ್ರಾಶಸ್ತ್ಯ ಮತ ಬಿಜೆಪಿ ಕೊಡಬೇಕು, 2ನೇ ಪ್ರಾಶಸ್ತ್ಯ ಮತ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗೆ ಕೊಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಮಾಡಿದ್ರು. 28 ಶಾಸಕರು ಬಿಜೆಪಿಯ ಅಭ್ಯರ್ಥಿಗೆ ವೋಟ್ ಹಾಕ್ಬೇಕು. ಇನ್ನು 6 ಜನ ಶಾಸಕರು ಜೆಡಿಎಸ್ ಹಾಗೂ ಬಿಜೆಪಿಯ NDA ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಗೋವಿಂದರಾಜ್ ಅವ್ರಿಗೆ ಮತದಾನ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರು ಕೊಟ್ಟರು. ಜೊತೆಗೆ ಆ 6 ಶಾಸಕರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ಪಕ್ಷದ ನಿರ್ಧಾರದ ವಿರುದ್ಧ, ಅಂದ್ರೆ ಪಕ್ಷ ಸೂಚಿಸಿದಂತಹ ಅಭ್ಯರ್ಥಿಯ ಹೊರತುಪಡಿಸಿ ಬೇರೆ ಅಭ್ಯರ್ಥಿಗೆ ಮತದಾನ ಮಾಡಬಾರದು ಅನ್ನುವಂತಹ ಒಂದು ವಿಪ್ ಅನ್ನು ಕೂಡ ಜಾರಿ ಮಾಡಿದ್ರು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ನಿರಾಯಾಸವಾಗಿ, ಬಹಳಷ್ಟು ಸುಲಭವಾಗಿ, ಬಹಳಷ್ಟು ನೇರವಾಗಿ ಮತದಾನ ಮಾಡ್ತಾ ಇರುವಂತದ್ದು. ಬಿಜೆಪಿಯ ಶಾಸಕರು ವಿಧಾನಸೌಧಕ್ಕೆ ಬಂದ ತಕ್ಷಣವೇ ಸುಮಾರು ಒಂದು ಅರ್ಧ ಗಂಟೆ ಕಾಲ ತಿಂಡಿ ಮಾಡ್ಕೊಂಡ್ರು. ತದ ಬಳಿಕ ಒಂದು ಸಣ್ಣ ಮೀಟಿಂಗ್ ಮಾಡಿದ್ರು. ತದ ಬಳಿಕ ನೇರವಾಗಿ ಒಬ್ಬೊಬ್ಬರೇ ಹೋಗಿ ಮತದಾನವನ್ನ ಮಾಡಿ ಬರ್ತಾ ಇದ್ರೆ. ಈಗ ಬಹುತೇಕ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಿಜೆಪಿಯ ಬಹುತೇಕ ಎಲ್ಲಾ ಶಾಸಕರು ಕೂಡ ಮತದಾನವನ್ನ ಮಾಡ್ತಾರೆ. ಈಗಾಗಲೇ 40ರ ಗಡಿ ದಾಟಿದೆ ಬಿಜೆಪಿ ಶಾಸಕರ ಮತದಾನ ಮಾಡಿರುವಂತದ್ದು. ಶಾಸಕರ ಪೈಕಿ ಇನ್ನೂ ಒಬ್ರು ಕೂಡ ಮತದಾನ ಮಾಡಿಲ್ಲ. ಹೀಗಾಗಿ ಬೆಳಗ್ಗೆ ಬಹಳಷ್ಟು ಚುರುಕಿನಿಂದ ಮತದಾನ ಆಗ್ತಾ ಇದೆ. ಇರುವಂತಹ 222 ಶಾಸಕರು ಅಷ್ಟೇ ಇರೋದ್ರಿಂದ ಮಧ್ಯಾಹ್ನದ ಒಳಗಡೆನೆ 5 ಬಸ್ಗಳು ರೀಚ್ ಆಗ್ತವೆ. 1 ಗಂಟೆ ಒಳಗಡೆ
ಕಾಂಗ್ರೆಸ್ನ 5 ಬಸ್ಗಳು ರೀಚ್ ಆಗ್ತವೆ. ಒಂದೊಂದು ಬಸ್ ಒಬ್ಬೊಬ್ಬ ಅಭ್ಯರ್ಥಿಗೆ, ಒಂದೊಂದು ಬಸ್ ಅಲ್ಲಿ ಪ್ರಯಾಣ ಮಾಡ್ತಿರುವಂತಹ ಶಾಸಕರು ಒಬ್ಬೊಬ್ಬ ಅಭ್ಯರ್ಥಿಗೆ ಮತದಾನ ಮಾಡಬೇಕು ಅನ್ನುವಂತ ಒಂದು ಸೂಚನೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಬಂದಿದೆ. ಬಹುತೇಕ 12 ಗಂಟೆಯ ಒಳಗಡೆ ಈ 222 ಶಾಸಕರು ಕೂಡ ಮತದಾನ ಮಾಡುವಂತ ಒಂದು ಸಾಧ್ಯತೆ ಇದೆ ಶ್ರುತಿ. ಓಕೆ ಮಾರುತಿ, ಈಗ ಕುತೂಹಲ ಇರೋದು ಜೆಡಿಎಸ್ ಇನ್ನೂ ಕೂಡ ವಿಶ್ವಾಸ ಇದೆಯಾ ತಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ, ಯಾವುದೋ ಒಂದು ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರು, ಯಾವುದೋ ಒಂದು ಆತ್ಮಸಾಕ್ಷಿ ಓಟ್ಗಳು ಇದ್ದೇ ಇರುತ್ತೆ, ಬಂದೇ ಬರ್ತಾರೆ ಅಂತ. ಸೊ ಇನ್ನೂ ಕೂಡ ವೇಟ್ ಅಂಡ್ ಸಿ ಅನ್ನೋ ರೀತಿಯಲ್ಲೇ ಇದೆಯಾ ಜೆಡಿಎಸ್ ನಲ್ಲಿ ವಾತಾವರಣ ಅಂತ? ಇಲ್ಲ, ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಗೋವಿಂದರಾಜು ಅವರು ಗೆಲ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನ ಜೆಡಿಎಸ್ ಶಾಸಕರು ಹೇಳ್ತಾ ಇದ್ರೆ, ಅದೇ ರೀತಿ ಬಿಜೆಪಿಯ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಪಕ್ಷೇತರ ಶಾಸಕರು ಕೂಡ ನಮ್ಮ ಪರವಾಗಿ ಮತದಾನ ಮಾಡಬಹುದು ಅಂತ. ಅದರಲ್ಲಿ ದರ್ಶನ್ ಪುಟ್ಟಣ್ಣ ಆಗಿರ್ಬೋದು, ಗೀತಾ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಅದೇ ರೀತಿ ಗೌರಿಬಿದನೂರು ಶಾಸಕರಾಗಿರ್ಬೋದು, ಜೊತೆಗೆ ಯತ್ನಾಳ್ ಅವರು ಕೂಡ ಬಿಜೆಪಿ ಜೆಡಿಎಸ್ ಬೆಂಬಲಿತ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಮತದಾನವನ್ನ ಮಾಡ್ತಾರೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ ಇಂದ ಇತ್ತೀಚೆಗೆ ಆದಂತಹ ಮುಖ್ಯಮಂತ್ರಿ ಬದಲಾವಣೆ ಆಗಿರ್ಬೋದು, ಸಚಿವ ಸಂಪುಟದ ಆಕಾಂಕ್ಷಿಗಳಲ್ಲಿ ಇರುವಂತಹ ಗೊಂದಲಗಳಾಗಿರ್ಬೋದು, ಇವು ನಮಗೆ ಒಂದು ರೀತಿ ಪಾಸಿಟಿವ್ ಆಗ್ತವೆ. ಕೆಲವರು ಕ್ರಾಸ್ ವೋಟಿಂಗ್ ಹಾಕಿದ್ರು ಕೂಡ, ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಆಗದೇ ಇದ್ರು ಕೂಡ ಇನ್ವ್ಯಾಲಿಡ್ ವೋಟ್ಗಳನ್ನ ಮಾಡಿದ್ರೆ ಸಹಜವಾಗಿ ಅದು ಉದ್ದೇಶಪೂರ್ವಕವಾಗಿ ಆ ರೀತಿ ಆಗಿದ್ದೆ ಆದ್ರೆ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ಇಟ್ಕೊಂಡಿದ್ದಾರೆ. ಜೆಡಿಎಸ್ ನಾಯಕರು ಕೂಡ ಇದನ್ನೇ ಮಾತನಾಡ್ತಾ ಇದ್ದಾರೆ. ಹೀಗಾಗಿ 4-5 ಮತಗಳು ಕಾಂಗ್ರೆಸ್ ಯಾರಾದ್ರೂ ಅಭ್ಯರ್ಥಿಗೆ ಇನ್ವ್ಯಾಲಿಡ್ ಆಗಿದ್ದೆ ಆದ್ರೆ ಅದರ ನೇರ ಲಾಭ ಜೆಡಿಎಸ್ ಅಭ್ಯರ್ಥಿಗೆ ಆಗುತ್ತೆ. ಜೆಡಿಎಸ್ ಶಾಸಕರು ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಜೆಡಿಎಸ್ 18 ಶಾಸಕರು ಕೂಡ ಯಾವುದೇ ಇನ್ವ್ಯಾಲಿಡ್ ಆಗದ ರೀತಿಯಲ್ಲಿ ಮತದಾನವನ್ನ ಮಾಡಬೇಕು. ಅದ್ರ ಜೊತೆಗೆ 6 ಜನ ಬಿಜೆಪಿ ಶಾಸಕರು ಕೂಡ ಇನ್ವ್ಯಾಲಿಡ್ ಆಗದೇ ಇರುವಂತಹ ರೀತಿಯಲ್ಲಿ ಮತದಾನವನ್ನ ಮಾಡಬೇಕು. 2-3 ಪಕ್ಷೇತರರು ಕೂಡ ಸೇರ್ಕೊಂಡಿದ್ದೆ ಆದ್ರೆ, ಆ ಕಡೆ ಕಾಂಗ್ರೆಸ್ 1-2 ಇನ್ವಾಗಿದ್ದೆ ಆದ್ರೆ ಅದರ ಲಾಭ ಬಿಜೆಪಿ ಮತ್ತೆ ಜೆಡಿಎಸ್ NDA ಅಭ್ಯರ್ಥಿಗೆ ಆಗುತ್ತೆ. ಇದು ಒಂದು ರೀತಿ ಅಷ್ಟು ಸುಲಭ ಅಲ್ಲ, ಆದ್ರೆ ಸುಲಭ ಅಲ್ಲ ಆದ್ರೂ ಕೂಡ ಸುಲಭ ಮಾಡುವಂತಹ ಕೆಲಸ ಕಾಂಗ್ರೆಸ್ ಶಾಸಕರು ಯಾರಾದ್ರೂ ಮಾಡಿದ್ರೆ ಅದು ಅಚ್ಚರಿ ರೂಪದಲ್ಲಿ ಗೋವಿಂದರಾಜು ಗೆದ್ರು ಕೂಡ ಯಾವುದೇ ಅಚ್ಚರಿ ಇಲ್ಲ ಶ್ರುತಿ. ಓಕೆ ಮಾರುತಿ, ಅಂತ ಅಡ್ಡ ಮತದಾನದ ವಾತಾವರಣ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅಂತ. ಬಿಕಾಸ್ ಅಡ್ಡ ಮತದಾನ ಆಗಬೇಕಂದ್ರೆ ಯಾರೋ ಒಬ್ಬ ಪವರ್ಫುಲ್ ಲೀಡರ್ ಅದ್ರ ಮುಂದಾಳತ್ವ ತಗೊಳ್ಬೇಕಾಗಿತ್ತು. ಬಟ್ ಯಾರು ಕೂಡ ಯಾವ ಪಕ್ಷದಲ್ಲೂ ತಗೊಂಡಂಗಿಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಾಯ್ತು, JDS ನಲ್ಲಾಯ್ತು. ಸೊ ಅಡ್ಡ ಮತದಾನ ವಾತಾವರಣ ಕಾಣಿಸ್ತಾ ಇಲ್ಲ ಅಂತ. ಇಲ್ಲ, ಖಂಡಿತ ಅಡ್ಡ ಮತದಾನದ ವಾತಾವರಣ ಅಂತೂ 3 ಪಕ್ಷದಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದ್ರೆ ಒಂದು GT ದೇವೇಗೌಡರ ನಡೆ ಏನಿರ್ಬೋದು ಅಂತ ಕಳೆದ 1 ವಾರದಿಂದ ಚರ್ಚೆ ಆಗಿದ್ದು ನಿಜ. ಆದ್ರೆ GT ದೇವೇಗೌಡರು ಬೆಳಗ್ಗೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಜೊತೆಗೆ ಅಡ್ಡ ಮತದಾನ ಮಾಡಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಮಾಹಿತಿ ಮಾಧ್ಯಮಕ್ಕೆ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಇದೆ. ಅಡ್ಡ ಮತದಾನಕ್ಕೂ ಹಾಗೂ ಅಸಿಂಧು ಮತಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅಡ್ಡ ಮತದಾನ ಅಂದ್ರೆ ತಮ್ಮ ಪಕ್ಷ ಸೂಚಿತ ಅಭ್ಯರ್ಥಿಯ ವಿರುದ್ಧ ಮತದಾನ ಮಾಡೋದು. ಅಸಿಂಧು ಮತದಾನ ಅಂದ್ರೆ ರೋಮನ್ ಸಂಖ್ಯೆಯಲ್ಲಿ 1 ಅಂತ ಬರಿಬೇಕಾಗುತ್ತೆ. 2ನೇ ಪ್ರಾಶಸ್ತ್ಯ ಮತಕ್ಕಾದ್ರೆ ರೋಮನ್ ಸಂಖ್ಯೆಯಲ್ಲಿ 2 ಅಂತ ಬರಿಬೇಕಾಗುತ್ತೆ. ಈ 1 ಅಂತ ಬರೆಯುವಂತ ಒಂದು ಸಂದರ್ಭದಲ್ಲಿ ಏನಾದ್ರು ಚುನಾವಣಾ ನೀತಿ ನಿಯಮಗಳು ಏನಿದಾವೋ ಅದಕ್ಕೆ ವಿರುದ್ಧವಾಗಿ 1 ಅಂತ ಬರೆದ್ರೆ, ಇಲ್ಲ ಕ್ರಾಸ್ ಆಗಿ ಬರೆದ್ರೆ, ನೇರವಾಗಿ ಬರಬೇಕು 1 ಅಂತ, ಕ್ರಾಸ್ ಆಗಿ ಬರೆದ್ರೆ ಈ ರೀತಿಯಾಗಿ ಹಲವು ಬಾರಿ ಇನ್ವ್ಯಾಲಿಡ್ ಆಗಿರುವಂತಹ ಎಕ್ಸಾಂಪಲ್ಸ್ ನಮ್ಮ ರಾಜ್ಯದಲ್ಲಿ ಇದಾವೆ. ಜೊತೆಗೆ ಪರಿಷತ್ ಚುನಾವಣೆ ಏನು ಅಂತ ಹೇಳಿದ್ರೆ, ವೋಟ್ ಆಗಿದ ತಕ್ಷಣ ನಾನು ಇಂಥವ್ರಿಗೆ ವೋಟ್ ಹಾಕ್ತಿದ್ದೀನಿ ಅಂತ ತೋರಿಸುವಂತ ಅಗತ್ಯತೆ ಇಲ್ಲ. ರಾಜ್ಯಸಭೆ ಚುನಾವಣೆಯಲ್ಲಾದ್ರೆ ನೀವು ವೋಟ್ ಹಾಕಿದ ಬಳಿಕ ಅಲ್ಲಿ ಆ ಪಕ್ಷದ ಏಜೆಂಟ್ ಯಾರು ಕೂತಿರ್ತಾರೋ, ಅಭ್ಯರ್ಥಿ ಏಜೆಂಟ್ ಯಾರು ಕೂತಿರ್ತಾರೋ ಅವ್ರಿಗೆ ಆ ವೋಟ್ ಹಾಕಿದ್ದನ್ನ ತೋರಿಸ್ಬೇಕಾಗುತ್ತೆ. ಪರಿಷತ್ ಚುನಾವಣೆಯಲ್ಲಿ ಅದರ ಅಗತ್ಯತೆ ಇಲ್ಲ. ಹೀಗಾಗಿ ಅದರ ಲಾಭ ಈ ಕೆಲವ್ರಿಗೆ ಯಾರು ಇನ್ವ್ಯಾಲಿಡ್ ಮಾಡ್ಬೇಕು ಅನ್ಕೊಂಡಿರ್ತಾರೋ, ಯಾರು ಅಡ್ಡ ಮತದಾನ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅದು ಅನುಕೂಲ ಆಗುತ್ತೆ. ಆದ್ರೆ ಅಡ್ಡ ಮತದಾನ ಮಾಡುವಂತಹ ರೀತಿಯಲ್ಲಿ 3 ಪಕ್ಷದಲ್ಲೂ ಕೂಡ ಯಾರು ಶಾಸಕರು ಇಲ್ಲ. ಆದ್ರೆ ಇನ್ವ್ಯಾಲಿಡ್ ಅಚಾನಕ ಆಗೋಯ್ತು ಅನ್ನುವಂತ ಒಂದು ರೀತಿಯಲ್ಲಿ ನಡ್ಕೊಂಡ್ರೆ ಅದು ಮೈತ್ರಿ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಬರ್ದೇನು ಇರ್ಬೋದು. ಕೆಲವರು ಅಂದ್ರೆ ಅಂತರ ಕಾಯ್ದುಕೊಂಡ್ಬಿಡ್ತಾರೆ ಅಂತ, ಕೆಲವರು ಗೈರಾಗ್ಬಿಟ್ರೆ ಅನ್ನುವಂತ ಆತಂಕ ಕೂಡ ಇರುತ್ತೆ ಅಂತ ಕೊನೆ ಮೂಮೆಂಟ್ ತನಕ. ಗೈರು ಹಾಜರಾಗೋದಕ್ಕೆ ಅವಕಾಶ ಇದೆ. ಆದ್ರೆ ಗೈರು ಹಾಜರಾದ್ರೆ ಅದ್ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಈಗ ಆರೋಗ್ಯದ ಕಾರಣವೋ ಮತ್ಯಾವುದೋ ಕಾರಣವೋ ಇದ್ರೆ ಗೈರು ಹಾಜರಾಗ್ಬೋದು. ಇಲ್ಲ ಉದ್ದೇಶಪೂರ್ವಕವಾಗಿ ಗೈರು ಹಾಜರಾದ್ರೆ ಆಗ್ಲೂ ಕೂಡ ಪಕ್ಷದ ವಿಪ್ ಏನ್ ಕೊಟ್ರೆ 3 ಪಕ್ಷಗಳಿಂದಲೂ ಕೂಡ ಈಗ ವಿಪ್ ಜಾರಿ ಆಗಿದೆ. ಆ ವಿಪ್ಗೆ ತಕ್ಕಂತೆ ನೀವು ನಡ್ಕೊಳ್ಳಿಲ್ಲ ಅಂತ ಕಾರಣಕ್ಕೋಸ್ಕರ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಆ ಪಕ್ಷಕ್ಕೆ ಅಧಿಕಾರ ಇರುತ್ತೆ. ಹೀಗಾಗಿ
ಬಂದ್ರು ಕೂಡ ಅವ್ರು ಯಾವ ರೀತಿ ತಪ್ಪಿಸ್ಕೊಳ್ಬಹುದು ಅಂದ್ರೆ ಇದೊಂದೇ ದೊಡ್ಡ ಅಸ್ತ್ರ ಅವ್ರಿಗೆ, ಬ್ರಹ್ಮಾಸ್ತ್ರ. ಏನಂತ ಹೇಳಿದ್ರೆ ವೋಟ್ ಒಂದು ಅಂತ ಬರೆಯೋದನ್ನ ಬೇರೆ ರೀತಿ ಬರ್ತಿದ್ದೆ, ಆದ್ರೆ ಅದರ ಲಾಭ ಬೇರೆಯವ್ರಿಗೆ ಆಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನು ಹಾಕೊಂಡೆ ಮಾಡಿದ್ರೆ ಅದು JDS ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗೆ ಆಗ್ಬೋದು. ಅದು ಬಹಳ ಕಷ್ಟ ಇದೆ, ಆದ್ರೆ ಏನು ಆಗುತ್ತೋ ಅಂತ ಗೊತ್ತಿಲ್ಲ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.